ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಒಂದು ಎಗ್ ಗ್ರೇವಿನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನಾನು 2 ಏಲಕ್ಕಿ, 2 ಚಕ್ಕೆ, 4 ಲವಂಗ, 1 ಸ್ಟಾರ್ ಹೂವು ಹಾಕ್ಕೊಂಡಿದ್ದೇನೆ. ಜೊತೆಗೆ ನಾನು 1 ಟೊಮೆಟೊ ಹಣ್ಣನ್ನು ಕೂಡ ಇಲ್ಲಿ ಹಾಕ್ಕೊತೇನೆ ಫ್ರೆಂಡ್ಸ್. ನೀವು ಬೇಕಂದರೆ ಕ್ವಾಂಟಿಟಿ ನೋಡಿಕೊಂಡು ಟೊಮೆಟೊ ಹಣ್ಣು ಹಾಕ್ಕೋಬೇಕು. ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೇನೆ. ಹಸಿ ಕೊಬ್ಬರಿಗಿಂತ ಈ ಗ್ರೇವಿಗೆ ಒಣ ಕೊಬ್ಬರಿನೇ ಭಾಳ ರುಚಿ ಕೊಡುತ್ತೆ ಫ್ರೆಂಡ್ಸ್. ಇದರ ಜೊತೆಗೆ 1 ಟೊಮೆಟೊ ಹಣ್ಣು, ನೀವು ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಟೊಮೆಟೊ ಹಣ್ಣು ಜಾಸ್ತಿನೇ ಹಾಕ್ಕೊರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೇಕು ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಈಗ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೊಂದು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಗ್ರೇವಿ ಮಸಾಲ ರೈಸ್ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಈ ಮೆಥಡಲ್ಲಿ ಈ ತತ್ತಿ ಗ್ರೇವಿನ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇಲ್ಲಿ ಈರುಳ್ಳಿನ ಇದಕ್ಕಿಂತ ಸಣ್ಣದಾಗಿ ಹಚ್ಚೋದಕ್ಕಾದರೆ ನೀವು ಹಚ್ಕೋಬೋದು, ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ನನಗಂತೂ ಇದಕ್ಕಿಂತ ಸಣ್ಣದಾಗಿ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಈಗ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರುವಂಥ ಮಸಾಲವನ್ನು ಹಾಕ್ಕೊತೇನೆ ಫ್ರೆಂಡ್ಸ್. ಈ ಮಸಾಲವನ್ನು ಹಾಕ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಚಿಟಿಕೆ ಅರಶಿನ ಮತ್ತು 1 ಚಮಚ ಅವಿಜ ಮತ್ತು ಜೀರಿಗೆ ಪುಡಿ, ಅದು ನಾನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ ಫ್ರೆಂಡ್ಸ್. ಅವಿಜ ಮತ್ತು ಜೀರಿಗೆ ಪುಡಿನ ಅದೊಂದು ಚಮಚ ಹಾಕ್ಕೊತೇನೆ. ಜೊತೆಗೆ ನಿಮಗೆ ಖಾರ ನೋಡಿಕೊಂಡು ಅಚ್ಕಾರದ ಪುಡಿನ ಸೇರಿಸ್ಕೋಬೋದು. ನಾನಿಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ನಿಮಗೇನಾದರೂ ನಾನು ಮಾಡಿದ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇಲ್ಲಿ ಗ್ರೇವಿನ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ನೀರು ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಹಾಕೋರಿ. ಭಾಳ ನೀರು ಮಾಡ್ಕೋಬೇಡಿ ಗ್ರೇವಿನ. ಇಲ್ಲಿ ನೀವು ಮೊದಲು ಮಾಡ್ಕೋಬೇಕೇನೆಂದರೆ ತತ್ತಿನ ಮೊದಲೇ ಬೇಯಿಸ್ಕೋಬೇಕು ಫ್ರೆಂಡ್ಸ್. ತತ್ತಿನ ಒಂದು ಬೇಯಿಸ್ಕೊಂಡ್ರೆ ನಿಮಗೆ ಗ್ರೇವಿನ ಬೇಗನೆ ಮಾಡ್ಕೋಬೋದು. ನಿಮಗೆ ಸ್ವಲ್ಪ ಎಣ್ಣೆ ಮೇಲೆ ತೇಲ್ಬೇಕಂದ್ರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ. ಆರೋಗ್ಯ ದೃಷ್ಟಿಯಿಂದ ಎಣ್ಣೆನ ಬಹಳ ತಿನ್ನೋದು ಒಳ್ಳೆಯದಲ್ಲ. ಅದಕ್ಕೆ ಎಣ್ಣೆ ಕಡಿಮೆ ಹಾಕ್ಕೊಂಡಿದ್ದೇನೆ ಮತ್ತು ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ನಾನು ತತ್ತಿಗೆ ಅಲ್ಲಿ ಮಾರ್ಕ್ ಮಾಡಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಅದೆಲ್ಲ ಗ್ರೇವಿನ ಹೀರ್ಕೊಳ್ಳಿ ಅಂತ. ಈಗ ಈ ತತ್ತಿ ಹಾಕಿದ ಮೇಲೆ ಒಂದು 5ರಿಂದ 10 ನಿಮಿಷ ಇದನ್ನು ಗ್ಯಾಸನ್ನು ಜಾಸ್ತಿ ಹುರಿಯಲ್ಲಿಟ್ಟು ಕುದಿಸ್ಕೋಬೇಕು. ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ 5ರಿಂದ 10 ನಿಮಿಷ ಸಾರನ್ನು ಕುದಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ತತ್ತಿಯಲ್ಲಿ ಮಾರ್ಕ್ ಮಾಡಿರೋದು ನಿಮಗೆ ಕಾಣ್ಬೋದು, ಯಾಕಂದರೆ ಅದು ಚೆನ್ನಾಗಿ ಮಸಾಲವನ್ನು ಹೀರ್ಕೊಂಡಿದೆ. ಇಲ್ಲ ಕೊನೆಯಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಅಥವಾ ಕಸೂರಿ ಮೇಥಿನ ಹಾಕ್ಕೋಬೋದು. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.